ರೋಹನ್ ತನ್ನ ಸ್ನೇಹಿತ ರಾಹುಲ್ನ ಗೋವಾಗೆ ಟ್ರಿಪ್ಗೆ ಅಂತ ಕರ್ಕೊಂಡು ಹೋಗ್ತಾನೆ. ಗೋವಾನಲ್ಲಿ ಮಜಾ ಮಾಡೋವಾಗ ರಾಹುಲ್ಗೆ ತನ್ನ ಬಾಸ್ ಇಂದ ಫೋನ್ ಬರತ್ತೆ. ಆಮೇಲೆ ಅವನು ಗೊತ್ತಾಗತ್ತೆ ಮಾರನೇ ದಿನ ಮಧ್ಯಾಹ್ನಕ್ಕೆ ಅವನ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ. ರಾಹುಲ್ ತನ್ನ ಸ್ನೇಹಿತ ರೋಹನ್ಗೆ ಈ ವಿಷಯನ ಹೇಳ್ದಾಗ ರೋಹನ್ ಮತ್ತೆ ರಾಹುಲ್ ಇಬ್ರು ಚೆನ್ನಾಗ್ ಡ್ರಿಂಕ್ಸ್ ಮಾಡ್ತಾರೆ. ಯಾಕಂದ್ರೆ ಇದು ಗೋವಾನಲ್ಲಿ ಕೊನೆ ರಾತ್ರಿ ಅಂತ. ರಾತ್ರಿ ತುಂಬಾ ಕುಡ್ದಿದ್ರಿಂದ ಬೆಳಗ್ಗೆ ಇಬ್ರು ಲೇಟಾಗಿ ಎದ್ದೇಳ್ತಾರೆ. ಆದಷ್ಟು ಬೇಗ ಇಬ್ರು ಲಗೇಜ್ ಅನ್ನ ಪ್ಯಾಕ್ ಮಾಡ್ಕೊಂಡು ಹೋಟೆಲ್ನ ರಿಸೆಪ್ಷನ್ ಹತ್ರ ಹೋಗಿ ಪೇಮೆಂಟ್ ಅನ್ನ ಮಾಡಿ ಕಾರಲ್ಲಿ ವಾಪಸ್ ಬರೋದಿಕ್ಕೆ ಅಂತ ಗೋವಾಯಿಂದ ಹೊರಡ್ತಾರೆ. ನಾನು ಹೇಳ್ದೆ ತಾನೆ ನನಗಿಷ್ಟೊಂದು ಕುಡಿಸ್ಬೇಡ ಅಂತ. ನೋಡು, ನಾನು ಎಷ್ಟು ಲೇಟಾಗಿ ಎದ್ದಿದ್ದೀನಿ. ಆಫೀಸ್ ಮೀಟಿಂಗ್ಗೆ ಟೈಮ್ಗೆ ಸರಿಯಾಗಿ ಸೇರೋಕ್ಕಾಗಲ್ಲ. ನನ್ಗನ್ನಿಸ್ತಿದೆ ಇವತ್ತು ನನ್ನ ಕೆಲಸ ಹೋಗುತ್ತೆ ಅಂತ. ನೀನ್ ಯಾಕೆ ಚಿಂತೆ ಮಾಡ್ತಿದ್ಯೋ? ನಿನ್ನ ಫ್ರೆಂಡು ನಿನ್ ಜೊತೆ ಇರೋವರೆಗೂ ನಿಮ್ಮ ಬಾಸು ಏನು ಮಾಡಕ್ಕಾಗಲ್ಲ. ನಾನು ನಿನ್ನ ಜೊತೆ ಬರಲೇಬಾರ್ದಾಗಿತ್ತು. ನೀನು ಬಾಸ್ ಬಗ್ಗೆ ಮಾತಾಡಬೇಡ. ಫ್ರೆಂಡೇ ಇಷ್ಟು ಕೆಟ್ಟವನ್ ಸಿಕ್ಕಿರ್ಬೇಕಂದ್ರೆ ಬಾಸ್ ಏನು ಮಾಡೋಕ್ಕಾಗುತ್ತೆ ಹೇಳು? ನೀನು ಯೋಚನೆ ಮಾಡಬೇಡ. ನಿನ್ನ ಫ್ರೆಂಡ್ಗೆ ಒಂದು ಶಾರ್ಟ್ ಕಟ್ ರಸ್ತೆ ಗೊತ್ತು. ನಿನ್ನ ಸಮಯಕ್ಕೆ ಸರಿಯಾಗಿ ತಲುಪಿಸ್ತೀನಿ, ಯೋಚನೆ ಮಾಡಬೇಡ. ಒಂದು ವೇಳೆ ತಲುಪಲಿಲ್ಲ ಅಂದ್ರೆ ಇವತ್ತು ನಮ್ಮ ಬಾಸು ನನಗೆ ಕ್ಲಾಸ್ ತಗೋತಾರೆ. ರೋಹನ್ ಹೈವೇ ಪಕ್ಕದಲ್ಲಿದ್ದಂತ ಒಂದು ಮಣ್ಣಿನ ರಸ್ತೆಗೆ ಕಾರ್ ತಿರುಗಿಸ್ತಾನೆ. ಆ ದಾರಿ ಉದ್ದಕ್ಕೂ ಅಕ್ಕಪಕ್ಕ ಗಿಡ ಮರಗಳು ಬೆಳ್ಕೊಂಡಿತ್ತು. ಮತ್ತೆ ಆ ದಾರಿ ನಿಶಬ್ದವಾಗಿತ್ತು. ದೂರದವರೆಗೂ ಯಾರು ಕಾಣಿಸ್ತಾ ಇರ್ಲಿಲ್ಲ. ಸ್ವಲ್ಪ ದೂರ ಕಾರ್ ಹೀಗೆ ಹೋಗ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ರಾಹುಲ್ ಕಿವಿಗೆ ಗಿಡ ಮರಗಳ ಮಧ್ಯದಿಂದ ಯಾರೋ ಕೂಗುವಂತ ಶಬ್ದ ಕೇಳ್ಸತ್ತೆ. ಅವನಿಗೆ ಹೆದರಿಕೆ ಆಗತ್ತೆ. ಅವನು ತನ್ನ ಸ್ನೇಹಿತನ್ಗೆ ಹೇಳೋಕ್ ಮುಂಚೆನೆ ಯೋಚಿಸ್ತಾನೆ, ನೆನ್ನೆ ರಾತ್ರಿ ಹೆಚ್ಚು ಕುಡ್ದಿದ್ರಿಂದ ಆ ಕಾರಣಕ್ಕೆ ತಲೆ ನೋಯ್ತಾ ಇರಬಹುದು, ಹಾಗಾಗಿ ಇದೆಲ್ಲ ಹೀಗ್ ಕೇಳಿಸ್ತಾ ಇದೆ ಅನ್ಕೊಂಡು ಸುಮ್ನೆ ಆದ. ಆಗ ಇದ್ದಕ್ಕಿದ್ದ ಹಾಗೆ ಕಾರ್ ಮಧ್ಯಕ್ಕೆ ಒಬ್ಳು ಹೆಂಗ್ಸು ಬಂದು ನಿಂತ್ಕೋತಾಳೆ. ರೋಹನ್ ತುಂಬಾ ಜೋರಾಗಿ ಬ್ರೇಕ್ ಹಾಕಿ ಕಾರನ್ನ ನಿಲ್ಲಿಸ್ತಾನೆ. ಕಾರ್ ಸಡನ್ ಆಗಿ ನಿಂತ್ ಹೋಗತ್ತೆ. ಏನಾಯ್ತು ರೋಹನ್? ಯಾವ್ದೋ ಹಿಂಗ್ಸು ಕಾರ್ ಕೆಳಗ್ ಸಿಕ್ಕಾಕೊಂಡ್ಬಿಟ್ಲು. ಏನು? ಇಬ್ರು ಸಹ ಏನು ಯೋಚನೆ ಮಾಡದೆ ಕಾರಿಂದ ಹೊರಗ್ ಬರ್ತಾರೆ. ಹೊರಗ್ ಬಂದು ಕಾರಿನ ಹಿಂಭಾಗದಲ್ಲಿ ದಾರಿನ ನೋಡ್ತಾರೆ. ಆದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಅವರಿಗೆ ಯಾರು ಕಾಣಿಸೋದು ಇಲ್ಲ. ದಾರಿ ಖಾಲಿಯಾಗಿತ್ತು. ಯಾರನ್ನು ನೋಡ್ದೇ ಇರೋದ್ರಿಂದ ಅವರಿಬ್ಬರಿಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಮತ್ತೆ ಒಬ್ರನ್ನ ಒಬ್ರು ನೋಡ್ಕೋತಾರೆ. ಇಬ್ರು ಕಣ್ಣಲ್ಲೂ ಸಹ ಭಯ ಅನ್ನೋದು ಎದ್ದು ಕಾಣ್ತಿತ್ತು. ಇಬ್ರು ಮತ್ತೆ ಕಾರ್ ಒಳಗಡೆ ಹೋಗಿ ಕೂತ್ಕೋ. ಈಗ ದಾರಿ ಮುಂಚೆಗಿಂತ ತುಂಬಾ ಭಯಾನಕವಾಗಿ ಕಾಣಿಸ್ತಾ ಇತ್ತು. ಏನು ನೀನು ಈ ಹಿಂದೆ ಈ ರಸ್ತೆಯಲ್ಲಿ ಹೋಗಿದ್ಯಾ? ಹಿಂದೆ ಯಾವತ್ತೂ ಹೋಗಿಲ್ಲ, ಆದ್ರೆ ಈ ಶಾರ್ಟ್ ಕಟ್ ಬಗ್ಗೆ ಕೇಳ್ಪಟ್ಟಿದ್ದೆ. ನೀನ್ ನನ್ನ ಸಾಯಿಸ್ಬಿಡ್ತೀಯಾ? ಅದೇ ಸಮಯಕ್ಕೆ ಕಾರ್ ಕಿಟಕಿನ ಯಾರೋ ಬಡ್ದಾಗತ್ತೆ. ಇಬ್ಬರಿಗೂ ಆ ಕೂಡ್ಲೆ ಭಯ ಆಗತ್ತೆ. ರೋಹನ್ ಕಿಟಕಿ ಗ್ಲಾಸ್ ಅನ್ನ ಕೆಳಗಡೆ ಇಳಿಸ್ತಾನೆ. ಹೊರಗಡೆ ಒಂದು ಸುಂದರವಾಗಿರೋ ಹುಡುಗಿ ನಿಂತಿರೋದನ್ನ ನೋಡ್ತಾನೆ. ಪ್ಲೀಸ್ ಸ್ವಲ್ಪ ಮುಂದೆ ತನಕ ಲಿಫ್ಟ್ ಕೊಡ್ತೀರಾ? ನನ್ನ ಅಣ್ಣ ಮುಂದೆ ನಿಂತಿದ್ದಾರೆ. ಇಬ್ರು ಕೂಡ ತುಂಬಾ ಹೆದರ್ಕೊಂಡಿದ್ರು. ಇಬ್ರ ಹತ್ರನು ಇವಾಗ ಯೋಚನೆ ಮಾಡೋ ಅಷ್ಟು ಬುದ್ಧಿ ಇರ್ಲಿಲ್ಲ. ಈ ಮಧ್ಯದಲ್ಲಿ ರೋಹನ್ ಕೇವಲ ಅವನ್ ತಲೆನ ಅಳ್ಳಾಡಿಸ್ತಾನೆ. ಆ ಕೂಡ್ಲೆ ಆ ಹುಡುಗಿ ಕಾರ್ ಒಳಗಡೆ ಬಂದು ಕೂತ್ಕೋತಾಳೆ. ಏನ್ ನಿಜವಾಗ್ಲೂ ನಿಮ್ಮ ಅಣ್ಣ ಮುಂದೆ ನಿಂತಿದ್ದಾರಾ? ಹಾ, ಸ್ವಲ್ಪ ಮುಂದೆ ನಿಂತಿದ್ದಾರೆ. ಇದನ್ನ ಕೇಳಿಸ್ಕೊಂಡು ಅವರಿಬ್ರು ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ. ಅವ್ರಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಈ ದಾರಿನಲ್ಲಿ ಯಾರೋ ಒಬ್ರು ಸಿಕ್ಕಿದ್ರಲ್ಲ ಅಂತ. ಒಂದ್ ಹುಡ್ಗಿನೇ ಈ ದಾರಿನಲ್ಲಿ ಹೆದರ್ಕೋತಿಲ್ಲ ಅಂದ್ರೆ ನಾವ್ಯಾಕೆ ಹೆದರ್ಕೋಬೇಕು ಅಂತ ಇಬ್ರು ಮಾತಾಡ್ಕೋತಾರೆ. ನನಗ್ ಗೊತ್ತಿದೆ ನೀವಿಬ್ರು ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ. ಅಯ್ಯೋ ಹಾಗೇನಿಲ್ಲ, ನಾವಂತೂ. ಹಾಗ್ ಹೇಳಿ ರೋಹನ್ ಕಾರ್ ಮಿರರ್ ಅಲ್ಲಿ ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗೋಗತ್ತೆ. ಕಾರ್ ಓಡ್ಸೋವಾಗ ಅವನ್ ಕೈ ನಡ್ಗತ್ತೆ. ಅವನು ಬಿಟ್ ಕಣ್ಣು ಬಿಟ್ ಹಾಗೆ ಇರತ್ತೆ. ಅವನು ಒಂದು ಶಬ್ದನೂ ಮಾತಾಡೋದಿಕ್ಕೆ ಆಗೋದಿಲ್ಲ. ಅವನು ಕಾರ್ ಕನ್ನಡಿನಲ್ಲಿ ಆ ಹುಡ್ಗಿ ವಿಚಿತ್ರವಾದ ರೂಪನ ನೋಡ್ತಾನೆ. ರೋಹನ್ ಆ ಕೂಡ್ಲೆ ಹಿಂದೆ ತಿರ್ಗಿ ಆ ಹುಡ್ಗಿನ ನೋಡ್ತಾನೆ. ಆದ್ರೆ ಆ ಹುಡ್ಗಿ ಮುಂಚಿನ ತರನೇ ಇದ್ಲು. ರೋಹನ್ ತನ್ನ ಸ್ನೇಹಿತನ್ಗೆ ಹೇಳೋದಕ್ಕೆ ಗುಸುಗುಸು ಅಂತಾನೆ. ಮತ್ತೆ ಇಬ್ರು ಸಹ ಹಿಂದೆ ತಿರ್ಗಿ ನೋಡ್ತಾರೆ. ನಿಮ್ಮ ಅಣ್ಣ ಎಲ್ಲಿದ್ದಾರೆ? ಅದು ಸ್ವಲ್ಪ ಮುಂದೆ ಅಷ್ಟೇ. ಇಷ್ಟನ್ನ ಹೇಳಿದ್ಮೇಲೆ ಆ ಹುಡ್ಗಿ ಮುಖ ನೀಲಿ ಆಗ್ತಾ ಇತ್ತು. ಅವಳ ಕಣ್ಣು ಬಿಳಿ ಆಗ್ತಾ ಇತ್ತು. ಮತ್ತೆ ಕೂದ್ಲು ಕೂಡ ಕೆದರ್ತಾ ಇತ್ತು. ನಿಮ್ಮಿಬ್ಬರನ್ನು ಸಾಯಿಸೋದಿಕ್ಕೆ ಅಂತಾನೆ ಮುಂದೆ ನಿಂತಿದ್ದಾರೆ ಅಷ್ಟನ್ನ ಹೇಳಿ ಆ ಹುಡುಗಿ ಜೋರಾಗಿ ನಗೋಕ್ ಶುರು ಮಾಡ್ತಾಳೆ. ಆಗ ರೋಹನ್ ಎಷ್ಟು ಹೆದರ್ಕೋತಾನೆ ಅಂದ್ರೆ ಅವನ್ ಕೈಯಿಂದ ಕಾರ್ ಕಂಟ್ರೋಲೇ ಹೊಟ್ಟೋಗತ್ತೆ. ಕಂಟ್ರೋಲ್ ತಪ್ಪಿದ್ರಿಂದ ಒಂದು ದೊಡ್ಡ ಮರಕ್ಕೆ ಹೋಗಿ ಕಾರ್ ಡಿಕ್ಕಿ ಹೊಡೆಯತ್ತೆ. ರೋಹನ್ ಮತ್ತೆ ರಾಹುಲ್ ಕಾರಿಂದ ಕೆಳಗಿಳಿದು ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ತಾರೆ.
ಅವ್ರ ಹಿಂದೆನೆ ಆ ಹುಡ್ಗಿ ಭೂತ ಆಗಿ ಬದ್ಲಾಗಿ ಓಡ್ತಿರ್ತಾಳೆ. ಸ್ವಲ್ಪ ದೂರದಲ್ಲೇ ಫುಟ್ಪಾತ್ ಅಲ್ಲಿ ಅವ್ರಿಬ್ರಿಗೂ ಒಂದು ಟೀ ಅಂಗಡಿ ಕಾಣ್ಸತ್ತೆ. ಅವ್ರಿಬ್ರು ನೇರವಾಗಿ ಆ ಟೀ ಅಂಗಡಿ ಹತ್ರ ಹೋಗ್ತಾರೆ. ಹಿಂದೆಯಿಂದ ಹುಡ್ಗಿ ಹೇಳ್ತಾಳೆ, ಕೇಳಿಸ್ಕೊ ಅಣ್ಣ, ಈ ಇಬ್ರನ್ನು ಬಿಡ್ಬೇಡ, ಇವ್ರಿಬ್ರು ನನ್ನ ಹತ್ರ ಕೆಟ್ಟದಾಗ್ ನಡ್ಕೊಂಡಿದ್ದಾರೆ. ಟೀ ಮಾರ್ತಾ ಇದ್ದಂತ ಟೀ ವ್ಯಾಪಾರಿ ಆ ಹುಡ್ಗಿ ಮಾತನ್ನ ಕೇಳಿ ತನ್ನ ಅಂಗಡಿಯಿಂದ ಒಂದು ದೊಡ್ಡ ಕೋಲನ್ನ ಎತ್ಕೋತಾನೆ. ಅವ್ರಿಬ್ಬರಿಗೂ ಹೊಡಿಯೋದಿಕ್ಕೆ ಅಂತ ಹೊರಗ್ ಬರ್ತಾನೆ. ಮತ್ತೆ ತನ್ನ ರೂಪನ ಕೂಡ ಬದಲಾಯಿಸ್ಕೋತಾನೆ. ತಂಗಿ, ನೀನ್ ಚಿಂತೆ ಮಾಡ್ಬೇಡ, ನಾನ್ ಇವ್ರಿಬ್ರಲ್ಲಿ ಯಾರನ್ನೂ ಸುಮ್ನೆ ಬಿಡೋದಿಲ್ಲ. ರೋಹನ್ ಮತ್ತೆ ರಾಹುಲ್ ಅವರಿಬ್ರಿಂದ ತಪ್ಪಿಸ್ಕೊಂಡು ದಾರಿನಲ್ಲಿ ಓಡ್ ಹೋಗ್ತಾ ಇರ್ತಾರೆ. ಅಣ್ಣ ತಂಗಿ ಸಹ ಭೂತದ ವೇಷದಲ್ಲೇ ಅವ್ರ ಹಿಂದೆ ಓಡ್ ಹೋಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಹಿಂದೆಯಿಂದ ಒಬ್ಬ ಟಾಂಗ ಓಡ್ಸೋನು ಜೋರಾಗಿ ಬರ್ತಾನೆ. ರೋಹನ್ ಮತ್ತೆ ರಾಹುಲ್ ಹತ್ರ ಟಾಂಗ ನಿಲ್ಲಿಸ್ತಾರೆ. ಅಯ್ಯೋ, ಬೇಗ ಗಾಡಿಯಲ್ಲಿ ಹತ್ಕೊಳ್ಳಿ, ಬೇಗ. ಹೆದ್ರುಕೊಂಡಿದ್ದಂತ ರಾಹುಲ್ ಮತ್ತೆ ರೋಹನ್ ಇಬ್ರು ಗಾಡಿಲ್ ಕುತ್ಕೋತಾರೆ. ಇಬ್ರು ಜೋರಾಗಿ ಉಸಿರಾಡ್ತಿರ್ತಾರೆ. ಅವ್ರಿಬ್ರು ಗಾಡಿನಲ್ಲಿ ಕುತ್ಕೋತಿದ್ ಹಾಗೆ ಹಿಂದೆ ಇದ್ದಂತ ಅಣ್ಣ ಮತ್ತೆ ತಂಗಿ ಮಾಯ ಆಗ್ ಹೋಗ್ತಾರೆ. ಆ ಹುಡುಗಿ, ಆ ಹುಡುಗ, ನೀವ್ ಹೆದರ್ಕೋಬೇಡಿ, ಅವ್ರಿಬ್ರು ಈ ಕುದುರೆ ಗಾಡಿ ನೋಡಿ ಹೆದರ್ತಾರೆ. ಇನ್ಯಾರು ನಿಮ್ಮನ್ನ ಏನು ಮಾಡಲ್ಲ. ಸ್ವಲ್ಪ ಹೊತ್ತಲ್ಲೇ ಅವ್ರಿಗೊಂದು ಹಳ್ಳಿ ಸಿಗತ್ತೆ. ಹಳ್ಳಿ ಸಿಕ್ತಿದ್ ಹಾಗೆ ಅವ್ರಲ್ಲೇ ನಿಂತ್ಕೋತಾರೆ. ಈಗ ಇಲ್ಲಿಂದ ನೀವೇ ಹೋಗಿ, ನಾನು ಬೇರೆಯವ್ರನ್ನ ಕರ್ಕೊಂಡ್ಬರ್ಬೇಕು. ಇಬ್ರು ಇನ್ನೂ ಕೂಡ ಹೆದರ್ಕೊಂಡಿದ್ದಾರೆ. ಆದ್ರೆ ಹಳ್ಳಿನ ನೋಡಿ ಇಬ್ಬರಿಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಇಬ್ರು ಗಾಡಿಯಿಂದ ಇಳ್ದು ಹಳ್ಳಿ ಕಡೆ ಓಡ್ ಹೋಗ್ತಾರೆ. ಆ ಟಾಂಗಾದವನ್ಗೆ ಧನ್ಯವಾದ ಹೇಳೋದಕ್ಕೆ ಹಿಂದೆ ತಿರುಗ್ ನೋಡ್ದಾಗ ದಾರಿನಲ್ಲಿ ದೂರದ್ವರ್ಗೂ ಯಾರೂ ಕಾಣಿಸೋದಿಲ್ಲ. ಅವ್ರಿಬ್ಬರಿಗೂ ಮತ್ತೆ ಭಯ ಆಗತ್ತೆ. ಮತ್ತೆ ಹಳ್ಳಿ ಕಡೆ ಓಡ್ತಾರೆ. ಆ ಹಳ್ಳಿನಲ್ಲಿದ್ದಂತ ಒಬ್ಬ ಮನುಷ್ಯ ಅವರಿಬ್ರು ಓಡ್ ಬರೋದನ್ನ ನೋಡಿ ಗಾಬರಿ ಆಗ್ತಾನೆ. ರಾಹುಲ್ ಮತ್ತೆ ರೋಹನ್ ಕೂಡ ಆ ಮನುಷ್ಯನ ಹತ್ರ ಬಂದು ಎಲ್ಲಾ ಕತೆನೂ ಹೇಳ್ತಾರೆ. ರಾಮ್ ಕಾಕ, ಅವ್ರಂತೂ ರಾಮು ಕಾಕನೇ. ಅವರೇ ನಿಮ್ಮನ್ನ ಕಾಪಾಡಿರೋದು. ಇಲ್ಲಂದ್ರೆ ಇವತ್ತು ಆ ಹುಡುಗಿ ಮತ್ತೆ ಅವ್ರಣ್ಣ ನಿಮ್ಮನ್ನ ಸಾಯಿಸ್ತಿದ್ರು. ಆ ಮನುಷ್ಯ ಅವ್ರಿಗೆ ಹೇಳ್ತಾನೆ, ದಾರಿನಲ್ಲಿ ಒಬ್ಬ ಟೀ ಅಂಗಡಿ ಇಟ್ಕೊಂಡಿರೋನು ಮತ್ತೆ ಅವನಿಗೊಬ್ಳು ತಂಗಿ ಇದ್ಲು ಅಂತ. ಒಂದು ದಿನ ಮಧ್ಯಾಹ್ನ ಸಮಯದಲ್ಲಿ ಗೂಂಡಾಗಳು ಅವ್ರಿಬ್ಬರನ್ನ ಸಾಯಿಸಿ ಎಲ್ಲಾನು ಕದ್ದು ಬಿಡ್ತಾರೆ. ಮತ್ತೆ ಇಬ್ಬರನ್ನು ಒಂದು ಮರಕ್ಕೆ ನೇಣ್ ಹಾಕ್ತಾರೆ. ಆಗಿಂದ ಅವರಿಬ್ರು ಭೂತ ಆಗಿ ಸೇಡನ್ನ ತೀರಿಸ್ಕೋತಾ ಇದ್ದಾರೆ. ಆದ್ರೆ ಒಂದ್ಸಲ ರಾಮು ತಾತ ಅನ್ನೋರು ಅವರ ಸೇಡಿಗೆ ಬಲಿಯಾಗಿರ್ತಾರೆ. ಅವರು ಅದೇ ದಾರಿನಲ್ಲಿ ಯಾವಾಗ್ಲೂ ಟಾಂಗ ಓಡಿಸ್ತಾ ಇದ್ರು. ಆದ್ರೆ ಅವರಿಬ್ರು ಭಯದಿಂದ ಯಾರು ಆ ದಾರಿನಲ್ಲಿ ಹೋಗ್ತಾ ಇರ್ಲಿಲ್ಲ. ಎಲ್ರು ಭಯನ ದೂರ ಮಾಡೋದಿಕ್ಕೆ ರಾಮು ತಾತ ಆ ದಾರಿನಲ್ಲಿ ಟಾಂಗ ತಗೊಂಡ್ ಹೋದಾಗ ತಾತನ್ನು ಸಾಯಿಸ್ಬಿಟ್ರು. ಆವಾಗಿಂದ ಇವಾಗವರೆಗೂ ಆ ದಾರಿನಲ್ಲಿ ಯಾರಾದ್ರೂ ಹೋದ್ರೆ ರಾಮು ತಾತ ತನ್ನ ಟಾಂಗನ ತಗೊಂಡು ಅವ್ರಿಗೆ ಸಹಾಯ ಮಾಡ್ತಾರೆ. ಈ ಹಳ್ಳಿನಲ್ಲಿ ರಾಮು ತಾತ ಯಾರಿಗಾದ್ರೂ ಕಾಣ್ಸಿದ್ರೆ ಕೈ ಜೋಡ್ಸಿ ರಾಮ್ ರಾಮ್ ಅಂತ ಹೇಳ್ತಾರೆ. ನಿಮ್ಗೂ ಎಲ್ಲಾದ್ರೂ ರಾಮು ತಾತ ಕಾಣ್ಸಿದ್ರೆ ರಾಮ್ ರಾಮ್ ಅಂತ ಖಂಡಿತ ಹೇಳಿ.